ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಇಂದು ನಾವು ಕೇಳೋ ಪ್ರಶ್ನೆ ಸರಳ, ಆದರೆ ಉತ್ತರ ತುಂಬಾ ಕಠಿಣ. ಸರ್ಕಾರ ಇರೋದ್ಯಾಕೆ? ಜನರ ಕಷ್ಟದಲ್ಲಿ ಜೊತೆ ನಿಲ್ಲೋಕೆ ಅಲ್ವಾ? ನಾವು ಕಟ್ಟೋ ಟ್ಯಾಕ್ಸಿಂದ ಸರ್ಕಾರ ನಡೆಯುತ್ತೆ. ನಮ್ಮ ಓಟಿಂದ ಒಬ್ಬ MLA ಆಗ್ತಾರೆ, CM ಆಗ್ತಾರೆ, PM ಆಗ್ತಾರೆ. ಆದರೆ ಜನರಿಗೆ ಬೇಕಾದದ್ದು ಕೊಡ್ತಾರಾ? ಬೇಕಿರೋದು ವಿದ್ಯೆ, ವೈದ್ಯಕೀಯ, ಉದ್ಯೋಗ. ಕೊಡೋದು ಫ್ರೀ ಬಸ್, ಫ್ರೀ ಕರೆಂಟ್, 2,000 ರೂಪಾಯಿ. ವೀಕ್ಷಕರೇ, ಫ್ರೀ ಕೊಡೋದಕ್ಕೆ ನಾವು ವಿರೋಧ ಮಾಡಲ್ಲ. ಆದರೆ ಮೂಲಭೂತ ಹಕ್ಕುಗಳಾದ ಶಿಕ್ಷಣ ಮತ್ತು ಆರೋಗ್ಯ ಪಕ್ಕಕ್ಕೆ ಸರಿಯೋದೇಕೆ? ಭಾರತ ದೇಶ ಇವತ್ತು ವಿಶ್ವದ 4ನೇ ದೊಡ್ಡ ಆರ್ಥಿಕ ಶಕ್ತಿ. ಇನ್ನು 5 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಹೋಗೋ ಕನಸು ನೋಡ್ತಿದ್ದೀವಿ. ಆದರೆ ಪ್ರಶ್ನೆ ಏನ್ ಗೊತ್ತಾ? GDP ಬೆಳೆಯೋದು ಜನರ ಬದುಕಿಗೆ ತಲುಪ್ತಿದೆಯಾ? ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗ್ತಿದೆಯಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತ ಸೌಲಭ್ಯ ಇದೆಯಾ? ಒಬ್ಬ ಬಡ ರೋಗಿ ಆಸ್ಪತ್ರೆಗೆ ಹೋದ್ರೆ ಫ್ರೀಯಾಗಿರೋ ಬೆಡ್ಗೆ ದಿನಕ್ಕೆ 600ರಿಂದ 1,000 ರೂಪಾಯಿ ವಸೂಲಿ ಮಾಡ್ತಾರೆ ಅನ್ನೋ ಆರೋಪಗಳು ಕೇಳಿ ಬರುತ್ತಿವೆ. ಎಮರ್ಜೆನ್ಸಿ ಬಂದರೆ ಮೊದಲು ನೆನಪಾಗೋದು 108 ಆಂಬ್ಯುಲೆನ್ಸ್ ಸೇವೆ. ಆದರೆ ರಾಜ್ಯದಲ್ಲಿ ಓಡಾಡ್ತಿರೋದು ಎಷ್ಟು? ಸಾವಿರಾರು ಇದ್ದದ್ದು ಈಗ 2 ಅಂಕೆಗಷ್ಟೇ ಸೀಮಿತ ಅಂತ ಜನರು ಹೇಳ್ತಿದ್ದಾರೆ. ಆಂಬ್ಯುಲೆನ್ಸ್ ಕರೆ ಮಾಡಿದ್ರೆ ಬೇರೆ ಕಡೆ ಹೋಗಿದೆ ಸರ್ ಅನ್ನೋ ಉತ್ತರ. ಒಬ್ಬರಿಗೆ ಅಪಘಾತವಾದರೆ ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಆ ಪ್ರಾಣದ ಹೊಣೆ ಯಾರು ತೆಗೆದುಕೊಳ್ಬೇಕು? ಕೆಲ ಕಡೆಗಳಲ್ಲಿ ವೆಂಟಿಲೇಟರ್ ಇಲ್ಲ, ಕೆಲ ಕಡೆ ಆಂಬ್ಯುಲೆನ್ಸ್ ಶೆಡ್ನಲ್ಲಿ ನಿಲ್ಲಿಸಿಕೊಂಡು ಇರೋದು, ಇನ್ನು ಕೆಲ ಕಡೆ ಸಿಬ್ಬಂದಿ ಲಭ್ಯವಿಲ್ಲ. ಗ್ರಾಮದಿಂದ ನಗರಕ್ಕೆ ರೋಗಿಯನ್ನ ಸಾಗಿಸುವಷ್ಟರಲ್ಲಿ ಮಾರ್ಗ ಮಧ್ಯದಲ್ಲೇ ಪ್ರಾಣ ಹೋಗೋ ಘಟನೆಗಳು ನಡೆಯುತ್ತಿವೆ ಅಂತ ಜನರ ಅಳಲು. కాదు ఇది ఇంతోటో ఇది ఎవరు ఉండలేదు లేదన్నా గవర్నమెంట్ గాడి వాడు మీరు చార్జ్ చేస్తున్నారు బాడిಗೆ ನೋಡು వాళ్ళు డాక్టర్ కరిపోవాడా తీసుకున్నా ఈగనా తీసుకున్నా ఉడేమన్నా దుడ్డు తీసుకున్నా పెట్టుకున్నా గవర్నమెంట్ సర్కారం గాడి తీసుకుంటాను పోలీసు ఇచ్చేసినట్టు చేస్తారు. అవునన్నా మాకు రూల్స్ కావాలి కదన్నా. ಅಲ್ಲಮ್ಮ ಆಯ್ತು ಸಮಯ ಇವಾಗ ಗೌರಿಬಿದ್ನೂರಿನಿಂದ ಇಲ್ಲಿಗೆ 3,300 ರೂಪಾಯಿ ಅಮೌಂಟ್ ತಗೊಂಡಿದ್ಯಾ? ಗೌರಿಬಿದ್ನೂರಿನಿಂದ ಇಲ್ಲಿಗೆ 3,300 ರೂಪಾಯಿ ಅಮೌಂಟ್ ತಗೊಂಡಿದ್ಯಾ? ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಬಂದಿರೋದು. ಹೌದು, 3,300 ರೂಪಾಯಿ ತಗೊಂಡಿದ್ರ. ನಾನು ಅದು ಮುಂದೆ ಕತೆ ನಾನು ಇದು ಮಾತಾಡ್ಕೊತೀನಿ ಬಿಡಿ. కాదు సుడు చెప్పాలి చెప్పు. ಗಾಡಿ ನಂಬರ್ ಬಂದ್ಬಿಟ್ಟು K40G 0744. ಓಕೆ, ಇದು ಅಭಿವೃದ್ಧಿ ರಾಜ್ಯದ ಲಕ್ಷಣವಾ? ರಾಜಕೀಯ ನಾಯಕರು ತಮ್ಮ ಹೆಸರಿನಲ್ಲಿ ಹೊಸ ಆಂಬ್ಯುಲೆನ್ಸ್ಗಳಿಗೆ ಫ್ಲಾಗ್ ಆಫ್ ಮಾಡ್ತಾರೆ. ಆದರೆ ಹಳೆಯ ಸರ್ಕಾರಿ ಆಂಬ್ಯುಲೆನ್ಸ್ಗಳು ಶೆಡ್ನಲ್ಲಿ ಧೂಳು ತಿನ್ನೋ ಪರಿಸ್ಥಿತಿ ಬರಬಾರ್ದಲ್ವಾ? ವೀಕ್ಷಕರೇ, ವೋಟ್ ಹಾಕುವಾಗ ಕಣ್ ತೆರೆದು ನೋಡಿ. ನೋಟಿಗೆ ವೋಟ್ ಕೊಡೋದು ನಿಮ್ಮ ಮಕ್ಕಳ ಭವಿಷ್ಯವನ್ನ ಮಾರೋದು ಒಂದೇ. ಸರ್ಕಾರ ಬದಲಾಯಿತು ಅಂದ್ರೆ ಸಾಕಾಗಲ್ಲ, ಸಿಸ್ಟಮ್ ಬದಲಾಗಬೇಕು. ನಮ್ಮ ಸ್ಪಷ್ಟ ಮನವಿ: ಸರ್ಕಾರ ಜನರಿಗೆ ಸಂಪೂರ್ಣ ಉಚಿತ ಮತ್ತು ಗುಣಮಟ್ಟ ಶಿಕ್ಷಣ ಹಾಗೂ ವೈದ್ಯಕೀಯ ಸೇವೆ ಒದಗಿಸಬೇಕು. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಮಟ್ಟಕ್ಕೆ ತಂದು ನಿಲ್ಲಿಸಬೇಕು. 108 ಆಂಬ್ಯುಲೆನ್ಸ್ ಸೇವೆ ಸಂಪೂರ್ಣ ಕಾರ್ಯಕ್ಷಮವಾಗಿರಬೇಕು. ಜನರ ಜೀವ ರಾಜಕೀಯ ಪ್ರಚಾರಕ್ಕಿಂತ ದೊಡ್ಡದ್ದು. ಜನರ ಆರೋಗ್ಯ ಉಚಿತ ಯೋಜನೆಗಳಿಗಿಂತ ಮುಖ್ಯದ್ದು. ಇದು ಸುಮನ್ ಟಿವಿಯ ಕಠಿಣ ಪ್ರಶ್ನೆ. ಉತ್ತರ ಕೊಡೋರು ಯಾರು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಜನರ ಧ್ವನಿಯಾಗಿರೋದು ಸುಮನ್ ಟಿವಿ.